ಗುರು ಬ್ರಹ್ಮ ಗುರು ವಿಷ್ಣು ಗುರುವೇ ನಮಃ ಎಂಬಂತೆ ವಿದ್ಯೆ ಕಲಿಸಿದ ಗುರುಗಳನ್ನು ಯಾರೂ ಮರೆಯುವಂತಿಲ್ಲ. ಅದಕ್ಕಾಗಿ ಹೊಸಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 2005ರಿಂದ 2008ರ ವಿದ್ಯಾರ್ಥಿಗಳು ವಿದ್ಯೆ ಕಲಿಸಿದ ಗುರುಗಳಿಗೆ ಗುರು ವಂದನೆಗಳನ್ನು ಸಲ್ಲಿಸಿ ತನ್ನ ವಿದ್ಯಾರ್ಥಿ ಸಹಪಾಠಿಗಳ ಜೊತೆ ಸ್ನೇಹ ಸಂಭ್ರಮ ಆಚರಿಸಿಕೊಂಡು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ಹೊಸಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 2005ರಿಂದ 2008ರವರೆಗಿನ 3 ವರ್ಷಗಳ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಹೂವಿನ ಮಳೆ ಸುರಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡರು. ಬಳಿಕ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಹಾಗೂ ಮೊದಲ ಶಿಕ್ಷಕಿ ಜ್ಯೋತಾ ಬಾಪುಲೆ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸುವ ಮುಖಾಂತರ ಜ್ಯೋತಿ ಬೆಳಗಿಸಿ ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಗುರುಗಳನ್ನು ಅಭಿನಂದಿಸಿ ಸನ್ಮಾನಿಸಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ರಾಮಲಿಂಗಪ್ಪ ಅವರು ಮಾತನಾಡಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು. 2005 ಮತ್ತು 2008ರವರೆಗಿನ 3 ವರ್ಷದ ಪದವಿ ವಿದ್ಯಾಭ್ಯಾಸವನ್ನು ಮಾಡಿದಂತಹ ವಿದ್ಯಾರ್ಥಿಗಳು ಹೊಸಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಪದವಿಗಳನ್ನು ಪಡೆದು ಸುಮಾರು 20 ವರ್ಷಗಳು ಆದ ನಂತರದಲ್ಲಿ ಎಲ್ಲರನ್ನೂ ಒಟ್ಟು ಸೇರಿಸಿ ಈ ಥರದ್ದೊಂದು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಮಿಲನ ಈ ಎರಡನ್ನು ಮಾಡಿರೋದು ನಿಜಕ್ಕೂ ಒಂದು ಶ್ಲಾಘನೀಯವಾದಂತಹ ಕಾರ್ಯ. ನಾನು ಈ ಮೂಲಕವಾಗಿ ಆ ಬ್ಯಾಚ್ನ ಎಲ್ಲ ವಿದ್ಯಾರ್ಥಿಗಳನ್ನು ಇವತ್ತೇನು ಒಂದು 200ಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿದ್ದಾರೆ, ಅವರೆಲ್ಲರನ್ನ ನಾನು ಕೋರಿಕೊಳ್ಳೋದು ಒಂದೇ ಮಾತು, ನೀವು ನಿಜವಾಗಿಯೂ ಈ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದರೆ ನಮ್ಮ ಕಾಲೇಜಿನ ಜೊತೆಯಲ್ಲಿ ಕೈ ಜೋಡಿಸಿ ಇವಾಗ ಓದ್ತಾ ಇರುವಂತಹ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ನೀವು ಸಹಕಾರ ನೀಡಿ ಆ ಮೂಲಕವಾಗಿ ನೀವು ಗುರುಗಳಿಗೆ ನೀವು ಪಡೆದ ಜ್ಞಾನಕ್ಕೆ ವಂದನೆಯನ್ನು, ಕೃತಜ್ಞತೆಯನ್ನು, ಗೌರವವನ್ನು ಸಲ್ಲಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ. ನಂತರ ಕಾರ್ಯಕ್ರಮದ ರೂಪುರೇಷೆಗಳನ್ನು ಹೇಗೆ ತಯಾರಿ ಮಾಡಿಕೊಂಡು ಇಂತಹ ಅದ್ಭುತ ಕಾರ್ಯಕ್ರಮವನ್ನು ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಒಂದೆಡೆ ಸೇರಿಸಿ ಆಚರಿಸಲಾಯಿತು ಎಂದು ಪೂಜನ ಆಗ್ರಹಾರ ಗ್ರಾಮದ ವಿದ್ಯಾರ್ಥಿ ಚಂದ್ರೇಗೌಡ ಹಾಗೂ ಸಹಪಾಠಿಗಳು ತಿಳಿಸಿಕೊಟ್ಟಿದ್ದಾರೆ. ಸರ್, ಈಗ ನಾವು 2005ರಿಂದ 2008 ಆ ಬ್ಯಾಚ್. ನಮ್ಮಲ್ಲಿ ಇಲ್ಲಿ ಇರ್ತಕ್ಕಂಥ ಟೀಚರ್ಸ್ ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ಜನ ರಿಟೈರ್ಡ್ ಆಗಿದ್ರು, ಎಲ್ಲ ಬೇರೆ ಬೇರೆ ಕಡೆ ಮತ್ತೆ ಇದ್ದರು. ಅವನ್ನೆಲ್ಲ ಕೂಡಿಸೋದಕ್ಕೋಸ್ಕರ ನಮ್ಮ ತಂಡ ಏನಿದೆ, ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅಂದರೆ ನಮ್ಮ ಹಳೆಯ ಸ್ನೇಹಿತರು ತುಂಬ ಕಷ್ಟಪಟ್ಟರು. ಎಲ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮೂಡಿಬರಲು ಸಹಕರಿಸಿದಾಗಂತ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ, ಆಗ ವಿದ್ಯಾರ್ಥಿಗಳು ಈಗ ನಾವೆಲ್ಲ ಸ್ನೇಹಿತರು, ಅವರಿಗೆಲ್ಲ ಮೊದಲಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಈ ಕಾರ್ಯಕ್ರಮನ ನಾವು ಈ ದಿನ HJSS ಕಲ್ಯಾಣ ಮಂಟಪದಲ್ಲಿ ಮಾಡಿದ್ದೀವಿ. ಹಾಗೂ ನಮ್ಮ ಎಲ್ಲ ನಮ್ಮ ಟೀಚರ್ಸ್ ಯಾರಿದ್ದಾರೆ, ಪ್ರಾಂಶುಪಾಲರಾಗಿರ್ಬೋದು, ಉಪನ್ಯಾಸಕರು ಎಲ್ಲರೂ ಸಹ ನಾವು ಕರೆದಿದ್ದೀವಿ. ಹಾಗೆಯೇ ಈಗ ಪ್ರೆಸೆಂಟ್ ಇರ್ತಕ್ಕಂಥ ನಮ್ಮ ರಾಮಲಿಂಗಪ್ಪ ಬೇಗೂರು ಸರ್ ಅವರು ಸಹ ನಮಗೆ ತುಂಬ ಸಹಕಾರ ಕೊಟ್ಟರು. ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸ್ನೇಹಿತರು, ನಮ್ಮ ಎಲ್ಲ
ಹಳೆಯ ಲೆಕ್ಚರರ್ಸು, ಪ್ರಿನ್ಸಿಪಲ್ಸು ಎಲ್ಲರೂ ಸಹ ಬಂದಿದ್ದರು. ಅವರಿಗೆ ನಾವು ಮುಖ್ಯವಾಗಿ ಅವರೆಲ್ಲರಿಗೂ ಸಹ ನಾವು ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈ ಕಾರ್ಯಕ್ರಮ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಕಾರ್ಯಕ್ರಮ, ಎಲ್ಲ ನಮ್ಮ ಮನೆ ಕಾರ್ಯಕ್ರಮ ಥರ ಎಲ್ಲರೂ ಸಹ ಪಾಲ್ಗೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ, ನಮಗೆ ತುಂಬ ಖುಷಿಯಾಗಿದೆ. ಮುಂದೇನೂ ಸಹ ನಾವು ಇದೇ ರೀತಿ ಮುಂದೆ ಇನ್ನೂ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಮಾಡ್ತೀವಿ ನಾವು. ಮತ್ತು ನಮ್ಮ 20 ವರ್ಷದ ನಮ್ಮ ಸ್ನೇಹದಲ್ಲಿ ಕೆಲವೊಂದು ಜನ ಅಕಾಲಿಕ ಮರಣ ಹೊಂದಿದ್ದಾರೆ. ಸುಮಾರು ಜನ, ಒಂದು 5 ಜನ ಟೀಚರ್ಸು ಮತ್ತು 5 ಜನ ಸ್ಟೂಡೆಂಟ್ಸು ಮತ್ತು ಒಬ್ಬರು ಲೆಕ್ಚರರು ಸಹ ಮರಣ ಹೊಂದಿದ್ದಾರೆ. ಅವರಿಗೆ ನಾವು ಶ್ರದ್ಧಾಂಜಲಿ ಸಹ ಅರ್ಪಿಸಿದ್ದೀವಿ. ಈ ನಮ್ಮ ಸ್ನೇಹಕೂಟ ಹೀಗೆ ಮುಂದುವರಲಿ ಅನ್ನೋದು ನಮ್ಮ ಆಶೆ. ಥ್ಯಾಂಕ್ ಯು. ಸರ್, ವಿರೂಪಾಕ್ಷ ಗೌಡ ಅಂತೇಳಿ ನಾವು ಹೊಸಕೋಟೆ ಕಾಲೇಜಲ್ಲಿ ಓದಿದ್ದು. 2005-8 ಬ್ಯಾಚಲ್ಲಿ ಇವತ್ತೊಂದು ಕಾರ್ಯಕ್ರಮ ಇಟ್ಕೊಂಡ್ವಿ, ಗುರುವಂದನಾ ಕಾರ್ಯಕ್ರಮ ಅಂತೇಳಿ. ಎಲ್ಲ ನನ್ನ ಬ್ಯಾಚು ಸ್ಟೂಡೆಂಟ್ ಹುಡುಗರು ಏನಿದ್ದಾರೋ 2005ರಿಂದ 2008 ಅವರೆಲ್ಲ ಸಹಕಾರ ಕೊಟ್ಟು ಇವತ್ತೊಂದು ಯಶಸ್ವಿ ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ನಮ್ಮ 2005ನಿಂದ 8ವರೆಗೂ ಏನು ಟೀಚರ್ಸ್ ಇದ್ದಾರೆ ಎಲ್ಲರನ್ನೂ ಕರೆದು ನಾವು ಸನ್ಮಾನ ಮಾಡಿದಿರಿ. ಇವಾಗ ಪ್ರೆಸೆಂಟ್ ಏನಿದ್ದಾರೋ ಲೆಕ್ಚರ್ ಪ್ರಿನ್ಸಿಪಾಲ್ನೂ ಕರೆದು ಅವ್ರಿಗೂ ಒಂದು ಸನ್ಮಾನ ಮಾಡಿದಿರಿ. ಇವಾಗೆಲ್ಲ ಕಾರ್ಯಕ್ರಮ ಚೆನ್ನಾಗಾಗಿದೆ, ಖುಷಿಯಾಗಿದೆ, ಸೂಪರ್ ಆಗಿದೆ. ಇದು ಗುರುವಂದನೆ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ನಾವು ಮುಂಚೆ ವಿರೂಪಾಕ್ಷ ಅವರು ಹೇಳಿದಂಗೆ 2014ರಲ್ಲಿ ಪ್ಲ್ಯಾನಿಂಗ್ ಮಾಡಿದ್ವಿ. ಅದು ಪ್ಲ್ಯಾನಿಂಗ್ ಕ್ಯಾನ್ಸಲ್ ಆಗೋಯಿತು, ಯಾರೂ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ. ಅದಕ್ಕೆ ಈ ಸರಿ ನಾವು ಏನು ಮಾಡಿದ್ವಿ, ಬಿಫೋರ್ ಒಂದು ಗುರುವಂದನ ಮಾಡೋದಕ್ಕೆ ಮುಂಚೆ ಎಲ್ಲರೂ ಒಂದು ಕಡೆ ಸೇರೋಣ ಅಂತ ಒಂದು ವಿರೂಪಾಕ್ಷ ಅವರ ತೋಟದ ಮನೆಯಲ್ಲಿ ಸೇರಿದ್ವಿ. ಎಲ್ಲರೂ ಅಲ್ಲಿ ಸ್ನೇಹ ಸಮ್ಮೇಳನ ಅಂತ ನಾವು ಕಾರ್ಯಕ್ರಮ ಮಾಡಿಬಿಟ್ಟು ಆ ಒಂದು ಕಾರ್ಯಕ್ರಮದಲ್ಲಿ ಯಾವ ಡೇಟನ್ನು ಫೈನಲೈಸ್ ಮಾಡಬೇಕಂತ ಎಲ್ಲರದು ಡಿಸ್ಕಷನ್ ಮಾಡ್ಕೊಂಡ್ಬಿಟ್ಟು ಎಲ್ಲರ ಕಡೆಯಿಂದ ತಿಳ್ಕೊಂಡ್ವಿ. ಅವಾಗ ಒಂದು ಸೂಕ್ತವಾದ ನಮಗೆ ಡೇಟ್ ಸಿಕ್ತು. ಸೆಪ್ಟೆಂಬರ್ 5 ಅಂತ ಮಾಡಿದ್ವಿ. ಬಟ್ ಶಿಕ್ಷಕರ ದಿನಾಚರಣೆ ಇರೋದ್ರಿಂದ ಶಿಕ್ಷಕರು ಯಾರಿಗೆ ನಮ್ಗೆ ಸಿಗೋದಿಲ್ಲ ಅಂದ್ಬಿಟ್ಟು ನಾವು ಏನು ಮಾಡಿದ್ವಿ, 14th ಅಂತ ಡೇಟನ್ನು ಫಿಕ್ಸ್ ಮಾಡಿಬಿಟ್ಟು 14 ಡೇಟನ್ನು ಫಿಕ್ಸ್ ಮಾಡಿದ್ಮೇಲೆ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಕೈಗೂಡಿಸಿ ಇವತ್ತು ಒಂದು ಯಶಸ್ವಿ ಆಗಲಿ ಕಾರ್ಯಕ್ರಮ ಎಲ್ಲರ ಕಡೆಯಿಂದನೂ ಆಗಿದೆ. ಹೀಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಒಟ್ಟಾರೆ ಈ ಗುರುವಂದನಾ ಕಾರ್ಯಕ್ರಮ ಬಹಳ ಸಂತಸ ಸಡಗರದಿಂದ ಮೂಡಿಬಂದಿದ್ದು, ವಿದ್ಯಾರ್ಥಿಗಳು ತನ್ನ ಗುರುಗಳ ಋಣ ತೀರಿಸಲು ಸಾಧ್ಯವಾಗದಿದ್ದರೂ ತಮ್ಮ ಕೈಲಾದ ಅಳಿಲು ಸೇವೆ ಮಾಡಿ ಮಾದರಿ ವಿದ್ಯಾರ್ಥಿಗಳಾಗಿದ್ದಾರೆ ಎಂದರೆ ತಪ್ಪಾಗಲಾರದು. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.